ಎಜೆ ನ್ಯೂಸ್ಗೆ ಸ್ವಾಗತ. ಇತ್ತೀಚಿನ ದಿನದಲ್ಲಿ ಒಬ್ಬ ವ್ಯಕ್ತಿಯ ಹುಟ್ಟುಹಬ್ಬ ಇದ್ರೆ ಅವರ ಹುಟ್ಟುಹಬ್ಬವನ್ನ ಕೇಕ್ ಕತ್ತರಿಸಿ ಹಾರ ತುರಾಯಿ ತಂದು ಹುಟ್ಟುಹಬ್ಬ ಆಚರಿಸುವುದನ್ನ ನಾವು ನೋಡಿದ್ದೀವಿ. ಆದ್ರೆ ಇವತ್ತು ಭಾರತೀಯ ಯುವ ಕಾಂಗ್ರೆಸ್ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಮತ್ತು ಯುವಕರ ಕಣ್ಮಣಿ ಯುವ ನಾಯಕರು ಆದ ಶ್ರೀ ರಕ್ಷರಾಮಯ್ಯ ಅವರ ಹುಟ್ಟುಹಬ್ಬವನ್ನ ಬುದ್ಧಿ ವಿಕಲಚೇತನ ಮಕ್ಕಳ ಜೊತೆಗೆ ಗಿಡ ನೆಟ್ಟಿ ಅವರಿಗೆ ಮಧ್ಯಾಹ್ನದ ಆಹಾರ ಕೊಡುವ ಮೂಲಕ ನಿಜವಾಗ್ಲೂ ಅರ್ಥಪೂರ್ಣವಾದ ಹುಟ್ಟುಹಬ್ಬ ಆಚರಿಸಿ ಮಾನವೀಯತೆ ಮೆರೆದಿದ್ದಾರೆ. ಪ್ರಾರಂಭದಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಯುವ ಸಮಿತಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶೀತಲ್ ಮಠಪತಿ ಅವರ ನೇತೃತ್ವದಲ್ಲಿ ಇವತ್ತು ಹುಕ್ಕೇರಿ ತಾಲೂಕಿನ ಹಿಡ್ಕಲ್ ಡ್ಯಾಂನಲ್ಲಿ ಮಧ್ಯಾಹ್ನ 1 ಗಂಟೆಗೆ ವಿಕಲಚೇತನ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಬೆಂಗಳೂರು ಇವರಿಂದ ಮಾನ್ಯತೆ ಪಡೆದ ಶ್ರೀ ದೂದನಾನ ವಿಕಾಸ ಶಿಕ್ಷಣ ಸಂಸ್ಥೆಯ ಬುದ್ಧಿ ವಿಕಲಚೇತನ ಮಕ್ಕಳ ವಸತಿ ಶಾಲೆಯಲ್ಲಿ ಇವತ್ತು ರಕ್ಷರಾಮಯ್ಯ ಅವರ ಹುಟ್ಟುಹಬ್ಬದ ಅಂಗವಾಗಿ ಮೊದಲಿಗೆ ಅವರ ಹೆಸರಲ್ಲಿ ಒಂದು ಗಿಡ ನೆಟ್ಟಿ ಬಳಿಕ ಕೇಕ್ ಕಟ್ ಮಾಡಿ ಬುದ್ಧಿ ವಿಕಲಚೇತನ ಮಕ್ಕಳಿಗೆ ಅನ್ನದಾನ ಮಾಡುವುದರ ಮೂಲಕ ಹುಟ್ಟುಹಬ್ಬವನ್ನ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಗಿದೆ. ಈ ವೇಳೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶೀತಲ್ ಮಠಪತಿ, ಮಂಜುನಾಥ್ ಮಠಪತಿ, ಗಣೇಶ್ ಪಾಟೀಲ, ಶಿಕ್ಷಣ ಸಂಸ್ಥೆಯ ಮುಖ್ಯಾಧ್ಯಾಪಕ ಬಾಹುಬಲಿ ಸಂಕನವರ್, ಹಾಸ್ಟೆಲ್ ಸೂಪರಿಂಟೆಂಡೆಂಟ್ ಪದ್ಮಜಾ ಪತ್ತಾರ್ ಸೇರಿ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು. ಇನ್ನು ಯುವ ನಾಯಕ ರಕ್ಷರಾಮಯ್ಯ ಅವರ ಹುಟ್ಟುಹಬ್ಬವನ್ನು ಉದ್ದೇಶಿಸಿ ಯುವ ನಾಯಕಿ ಶೀತಲ್ ಮಠಪತಿ ಮತ್ತು ಮುಖ್ಯಾಧ್ಯಾಪಕಿ ಬಾಹುಬಲಿ ಸಂಕನವರ್ ಏನೆಲ್ಲ ಮಾತನಾಡಿದ್ದಾರೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಎಲ್ರಿಗೂ ನಮಸ್ತೆ. ಇವತ್ತು ರಕ್ಷಾರಾಮಯ್ಯ ಅವರ ಬರ್ಡೇ ಹುಟ್ಟುಹಬ್ಬದ ನಿಮಿತ್ತ ದೂದನಾನ ವಿಕಾಸ್ ಶಿಕ್ಷಣ ಸಂಸ್ಥೆಯಲ್ಲಿ ನಾನು ಆಚರಿಸಕ್ಕೆ ಬಂದಿದ್ದೀನಿ. ಅದಕ್ಕೆ ಎಲ್ಲ ಮಕ್ಕಳ ಪರವಾಗಿ ಆಮೇಲೆ ಎಲ್ಲ ಸಿಬ್ಬಂದಿ ಪರವಾಗಿ ರಕ್ಷಾರಾಮಯ್ಯ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯ ಕೋರಕ್ಕೆ ನಾನು ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ರಕ್ಷಾ ಅನ್ನ ನಿಮ್ಗೆ ಹುಟ್ಟುಹಬ್ಬದ ಶುಭಾಶಯಗಳು. ಆ ದೇವರು ಎಲ್ಲ ಆಯುಷ್ಯ ಆರೋಗ್ಯ ಅಂತಸ್ತು ಕೊಟ್ಟು ನನ್ನ ಆಯುಷ್ಯನೂ ಅನ್ನ ಕೊಡಲಿ ಅಂತ ನಾನು ಕೇಳ್ತೀನಿ. ಸೇವೆಯಲ್ಲಿ ಸುಮಾರು 30 ವರ್ಷಗಳವರೆಗೆ ಸೇವೆಯನ್ನು ಸಲ್ಲಿಸುತ್ತಾ ಬಂದು ಈ ಒಂದು ಶಾಲೆಯನ್ನು ಗುರುತಿಸಿ ಇಲ್ಲಿ ಆಗಮಿಸಿರುವಂತಹ ಶೀತಲ್ ಮೇಡಮ್ ಅವರು ಇಲ್ಲಿ ತಮ್ಮ ಟೀಮನ್ನು ಕರ್ಕೊಂಡು ಬಂದು ಸನ್ಮಾನ್ಯ ರಕ್ಷಾ ರಾಮಯ್ಯ ಸರ್ ಅವರ ಹುಟ್ಟುಹಬ್ಬವನ್ನು ಆಚರಿಸಲಿಕ್ಕೆ ಆಗಮಿಸಿರುತ್ತಾರೆ. ದೇವರು ಅವರಿಗೆ ಆಯುಷ್ಯ ಆರೋಗ್ಯ ಸುಖ ಶಾಂತಿ ನೆಮ್ಮದಿಯನ್ನ ಕೊಟ್ಟು ಕಾಪಾಡಲಿ. ಅವರ ಕುಟುಂಬಕ್ಕೆ ಎಲ್ಲ ಐಶ್ವರ್ಯವನ್ನ ಕೊಡಲಿ, ಸುಖ ಶಾಂತಿಯನ್ನು ಕೊಡಲಿ. ಅವರ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಲಿ, ಪ್ರತಿಯೊಂದು ಕೆಲಸದಲ್ಲಿಯೂ ಸಹಿತ ಯಶಸ್ಸನ್ನು ಸಾಧಿಸಲಿ. ಅವರ ರಾಜಕೀಯ ಜೀವನ ಅತ್ಯಂತ ಉನ್ನತ ಮಟ್ಟಕ್ಕೆ ಇರಲಿ. ಯಾಕಂದರೆ ವಿಶೇಷ ಮಕ್ಕಳಲ್ಲಿ ದೇವರನ್ನು ಕಾಣು ಎಂಬಂತೆ ಈ ಮಕ್ಕಳನ್ನು ಗುರುತಿಸಿ ಈ ಮಕ್ಕಳಿಗೆ ಒಂದು ಆಹಾರದ ದಾನವನ್ನು ಹುಟ್ಟುಹಬ್ಬದ ನಿಮಿತ್ತ ಮಾಡಿರುವಂತಹ ಶ್ರೀಯುತರಿಗೂ ಅವರ ಟೀಮ್ದವರಿಗೂ ಮತ್ತೊಮ್ಮೆ ದೇವರು ಎಲ್ಲವನ್ನು ಕರುಣಿಸಲಿ ಅಂತ ಈ ವೇದಿಕೆಯ ಮೂಲಕ ಹರಿಸುತ್ತಾ, ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.